ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನ ಹೈಕೋರ್ಟ್ ಪೀಠ ಇವತ್ತು ಅಸಿಂಧು ಎಂದು ಘೋಷಣೆ ಮಾಡಿದೆ. ಈ ವಿಚಾರವಾಗಿ ಕಾನೂನು ಹೋರಾಟವನ್ನು ನಡೆಸಿದಂತಹ ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನ್ರಾಜ್ ಅವರು ಟಿವಿ ಜೊತೆ ಇದ್ದಾರೆ. ಮುನ್ರಾಜ್ ಅವರೇ, ಈ ಪ್ರಕರಣದಲ್ಲಿ ನಿಮ್ಮ ತಕರಾರು ಅರ್ಜಿ ಏನಿತ್ತು? ಸರ್, ಈಗಾಗಲೇ ಚುನಾವಣೆ ನಡೆದು 2023ರಲ್ಲಿ ಚುನಾವಣೆನ ಸೋತ ಮೇಲೆ ಅವರು ಏನು ಮಾಡಿರ್ತಕ್ಕಂಥ ಅವ್ರ ಅಫಿಡವಿಟಲ್ಲಿ ಸರ್ಕಾರಕ್ಕೆ ವಂಚನೆ ಮಾಡಿರೋದು ಮತ್ತು ಜನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಫಿಡವಿಟಲ್ಲಿ ನನ್ನೆಲ್ಲ ಅವರ ಅಫಿಡವಿಟಲ್ಲಿ ಇರ್ತಕ್ಕಂಥದ್ದನ್ನೇ ನಮ್ಮ ಸೀನಿಯರ್ ಅಡ್ವೊಕೇಟ್ ನಳಿನಾ ಮಾಯಗೌಡ ಅಂತ ಅವರ ಮುಖಾಂತರ ಒಂದು ಅರ್ಜಿಯನ್ನು ಹಾಕಿ ನಾವು ಅದನ್ನೆಲ್ಲ ಎಳೆಯಾಗಿ ಇವತ್ತು ನ್ಯಾಯಾಧೀಶರ ಮುಂದೆ ಇಟ್ಟಾಗ ಅವ್ರು ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತು ಏನು ಜನಕ್ಕೆ ಮೋಸ ಮಾಡಿರೋದಾಗಿರ್ಬೋದು ಮತ್ತು ಸರ್ಕಾರಕ್ಕೆ ವಂಚನೆ ಮಾಡಿರೋದಾಗಿದೆ, ಎರಡರಿಂದನೂ ಕೂಡ ಇವತ್ತು ಅವರು ವಜಾ ಆಗಿದ್ದಾರೆ. ಅವರು ಕೊಟ್ಟಂತ ತಪ್ಪು ಮಾಹಿತಿ ಏನಿತ್ತು ನೀವು ಅರ್ಜಿ ಸಲ್ಲಿಕೆ ಮಾಡಿದಂಥ ಪ್ರಕಾರವಾಗಿ? ಸರ್, ಅವರು ಮಾಡಿರ್ತಕ್ಕಂಥ ಏನು ಅಫಿಡವಿಟಲ್ಲಿ ಅವ್ರಿಗೆ ಏನು ಕಳೆದ ಒಂದು ಚುನಾವಣೆಯಲ್ಲಿ 2 ಸಲ 3 ಸಲ ಅವ್ರು ಹಾಕಿರ್ತಕ್ಕಂಥ ಅಫಿಡವಿಟ್ಗಳನ್ನೇ ತಂದು ಸುಮ್ಮನೆ ಹಂಗೆ ಹಾಕಿದ್ದಾರೆ. ಅವ್ರು ಯಾರು ಕೇಳೋರಿಲ್ಲ, ಹೇಳಿಲ್ಲ ಅಂತ. ಮತ್ತು ಅಲ್ಲಿ ಮಾಡಿರ್ತಕ್ಕಂಥದ್ದು ಅವರು GST 9 GSTಗಳಿದೆ. ಇವತ್ತು ಬೆಂಗಳೂರಲ್ಲಿ ಅನೇಕ ಜಾಗಗಳಲ್ಲಿ ಅವ್ರದ್ದು ಬಗನಿ ರೆಸ್ಟೋರೆಂಟ್ಗಳಂತ ಬಾರ್ಗಳಿದೆ. ಅವರು ಬೇನಾಮಿ ಆಸ್ತಿಗಳು ಇದೆ, ಇವ್ರ ಹೆಸರಲ್ಲಿ ಇರ್ತಕ್ಕಂಥದ್ದು 9 ಇದ್ದಾವೆ. ಆದರೆ ಅಫಿಡವಿಟಲ್ಲಿ ತೋರಿಸಿದ್ದು ಒಂದೇ, ಮಿಕ್ಕಿದ್ದೆಲ್ಲ ಮುಚ್ಚಿಕ್ಕಿದೆ. ಮತ್ತು ಆ 9 GSTಗಳನ್ನು ಟ್ಯಾಕ್ಸನ್ನು ಕಟ್ಟಿರಲಿಲ್ಲ, ಇದು GST ಕಟ್ಟಿರಲಿಲ್ಲ. 3 ರಿಂದ 4 ವರ್ಷ GST ಅವರೇ ಸ್ವಂತಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ, ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ. ಮತ್ತು ಜೊತೆಯಲ್ಲಿ ಅವರು ಇರ್ತಕ್ಕಂಥ ವಾಸ ಮಾಡುವಂಥ ಮನೆ ಇರ್ಬೋದು, ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ಗಳಿರ್ಬೋದು, ಮತ್ತು ಅವ್ರು ಏನು ಬಾರ್ಗಳು ಬಿಲ್ಡಿಂಗ್ಗಳಿರ್ಬೋದು, ಇವೆಲ್ಲ ಕೂಡ BBMPಗೆ 4-5 ವರ್ಷದ್ದು ಟ್ಯಾಕ್ಸೇ ಕಟ್ಟಿರಲಿಲ್ಲ ಅವರು. ಇದನ್ನು ಕೂಡ ಸರ್ಕಾರಕ್ಕೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗಬೇಕಾದ್ರೆ ಅವನು ಟ್ಯಾಕ್ಸನ್ನು ಸಂಪೂರ್ಣವಾಗಿ ಅವನು ವಾಸ ಮಾಡುವ ಮನೆ ಕೂಡ ಆ ಟ್ಯಾಕ್ಸನ್ನು ಗ್ರಾಮ ಪಂಚಾಯತಿ ಕಟ್ಬಿಟ್ಟು ನಿಂತ್ಕೋಬೇಕು. ಅದು ಕಾನೂನು ಎಲ್ಲರಿಗೂ ಇರೋದು. ಇವರು ಶಾಸಕನಾಗಿದ್ದೀನಿ, 3 ವರ್ಷ ನಾನು 3 ಸಲ ನಾನು ಶಾಸಕನಾಗಿದ್ದೀನಿ, ಯಾರೋ ನಾನು ಕೇಳೋರಿಲ್ಲ ಅಂತೇಳ್ಬಿಟ್ಟು, ಇವ್ರಿಗೆ ಯಾರೋ ಅಧಿಕಾರಿಗಳು ಕೇಳಿಲ್ಲ ಅಂತೇಳ್ಬಿಟ್ಟು ಸರ್ಕಾರಕ್ಕೆ ವಂಚನೆ ಮಾಡಿದರು. ಈಗಾಗಲೇ ಅವರು ಮೊದಲೇ ಒಂದು ಸಲ GST ಮೋಸ ಮಾಡಿ 100 ಕೋಟಿ ಮೇಲೆ ಇತ್ತಂತೆ, ಅದನ್ನು 20 ಕೋಟಿನೋ 25 ಕೋಟಿನೋ ಆರ್ಡ್ರ್ ಮಾಡಿಸ್ಕೊಂಡು ಬಂದಿದ್ದಾರೆ. ಅದು ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಬಂದು ಅದನ್ನೆಲ್ಲ ಬೋಗಸ್ ಮಾಡಿ ಏನೋ ಆರ್ಡ್ರ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ಇದು ಹಂಗೆ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ರು, ಆದರೆ ನನ್ನ ಕೈಗೆ ಸಿಕ್ತು. ಮತ್ತು ಜೊತೆಯಲ್ಲಿ ಅವ್ರ ಆಸ್ತಿಗಳನ್ನ ಕೂಡ ಮುಚ್ಚಿಕ್ಕಿದ್ರು. ಕೆಲವು ಆಸ್ತಿಗಳನ್ನು ಘೋಷಣೆ ಮಾಡಿರಲಿಲ್ಲ. ಆ ಆಸ್ತಿಗಳನ್ನ ಅಗ್ರಿಕಲ್ಚರ್ ಲ್ಯಾಂಡು ಅಂತ ತೋರಿಸಿದ್ರು, ಅದು ಕನ್ವರ್ಷನ್ ಆಗಿತ್ತು. ಮತ್ತು ಮಗಳ ಹೆಸರಲ್ಲೂ ಜಮೀನಿತ್ತು, ಅದನ್ನು ತೋರಿಸಿರಲಿಲ್ಲ. ಜೊತೆಯಲ್ಲಿ ಹೆಂಡತಿ ಹೆಸರಲ್ಲೂ ಕೂಡ ಜಮೀನು ಇದೆ, ಪ್ಲಸ್ ಅವ್ರದ್ದು ಕಂಪ್ನಿ ಇದೆ, ಇಬ್ಬರದು ಶೇರ್, ಅದು ಕೂಡ ತೋರಿಸಿರಲಿಲ್ಲ. ಮತ್ತು ಕುಣಗಲ್ ರಂಗನಾಥ್ ಅವ್ರಿಗೆ MLA ಅವ್ರಿಗೆ 23 ಲಕ್ಷ ದುಡ್ಡು ಕೊಟ್ಟಿದ್ರು, ಅವ್ರು ತೋರಿಸ್ಕೊಂಡಿದ್ರು, ಇವ್ರು ತೋರಿಸ್ಕೊಂಡಿಲ್ಲ ಅಫಿಡವಿಟಲ್ಲಿ. ಮತ್ತು ಜೊತೆಲಿ ವೈ ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ 28 ಲಕ್ಷನ ಎಷ್ಟು ದುಡ್ಡು ಕೊಟ್ಟಿದ್ರು, ಅದು ಕೂಡ ಅವ್ರು ತೋರಿಸ್ಕೊಂಡಿದ್ರು, ಇವ್ರು ತೋರಿಸ್ಕೊಂಡಿಲ್ಲ. ಈ ರೀತಿ ಎಲ್ಲ ನಾನು ಅರ್ಜಿ ಹಾಕಿ ಕೇಸನ್ನು ಹಾಕಿ ಅಪೀಲ್ ಹೋದ್ಮೇಲೆ ಅವ್ರು 4-5 ದಿವಸಕ್ಕೆ ಹೋಗಿ ಸರ್ಕಾರಕ್ಕೆ ಟ್ಯಾಕ್ಸು ಕಟ್ಟಿದ್ದಾರೆ ಕೋಟ್ಯಾಂತರ ರೂಪಾಯಿ, ಮತ್ತು GSTನೂ ಕಟ್ಟಿದ್ದಾರೆ. ಹಾಗೆ ಅಲ್ಲಿಂದ ಬಂತು. ಅದರಿಂದ ನ್ಯಾಯಾಧೀಶರಿಗೆ ಅದು ಎವಿಡೆನ್ಸೇ ಇಲ್ಲ, ಯಾರೂ ಸಾಕ್ಷಿ ಬಂದು ಹೇಳೋ ಅವಶ್ಯಕತೆನೇ ಇಲ್ಲ, ಕಣ್ಣು ಮುಂದೆನೇ ಇದೆ. ಅವರೇ ತಪ್ಪು ಒಪ್ಕೊಂಡಿದ್ರು. ಮತ್ತು ತಪ್ಪನ್ನು ಕೂಡ ನಾವೇನೋ ದೊಡ್ಡ ಬಿಸ್ನೆಸ್ ಮಾಡ್ತಾಯಿದ್ವಿ, ಸಾವಿರಾರು ಕೋಟಿ ವ್ಯವಹಾರಗಳು ಮಾಡೋವಾಗ ಏನೋ ಸಣ್ಣ ಪುಟ್ಟ ತಪ್ಪಾಗ್ಬಿಡುತ್ತೆ ಅಂತ ನ್ಯಾಯಾಧೀಶರ ಮುಂದೆ ಒಪ್ಕೊಂಬಿಟ್ರು. ಆ ನಿಟ್ಟಿನಲ್ಲಿ ನ್ಯಾಯಾಧೀಶರು ಕೂಡ ಅವತ್ತೇ ಹೇಳಿದ್ರು, ಆರ್ಗ್ಯುಮೆಂಟ್ ಮಾಡೋವಾಗಲೇ, ಏನೋ ದೊಡ್ಡ ತಪ್ಪು ಮಾಡಿದ್ರೆ ಸಣ್ಣ ತಪ್ಪು ಮಾಡಿದ್ರೆ ತಪ್ಪಿಲ್ವಾಗಾದರೆ ಅಂತಬಿಟ್ಟು ಅವರು ಕೂಡ ವಾದ ಮಾಡಿ ಟೈಮಲ್ಲಿ ಕೇಳಿದ್ದಾಯಿತು. ಮತ್ತು ನಮ್ಮ ಅಡ್ವೊಕೇಟ್ ಅವರು ಕೂಡ ಎಳೆಯಾಗಿ ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕೋರ್ಟ್ ಮೊರೆ ಇಟ್ಟರು. ಇವತ್ತು ಅದನ್ನು ಜಯವಾಗಿ ಇವತ್ತು ಆದೇಶ ಹೊರಡಿಸಿದ್ದಾರೆ. ಅವ್ರನ್ನ ವಜಾ ಮಾಡಿ ಇವತ್ತು ಏನು ಬಾಗೇಪಲ್ಲಿ ಜನತೆಗೆ ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳು ಅನೇಕ ಇದೆ.